ಕನ್ನಡದಲ್ಲಿ ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿ ಹಾಸ್ಯ ಕಲಾವಿದರಾಗಿ ಕಾಣಿಸಿಕೊಂಡಿದ್ದಂಥ ಅದ್ಭುತವಾದ ನಟ ಇದೀಗ ನಿಧನರಾಗಿದ್ದಾರೆ ಎಂಬ ಮಾಹಿತಿ ಬಂದಿರುವಂಥದ್ದು. ಇನ್ನು ಬಹುಅಂಗಾಂಗ ವೈಫಲ್ಯತೆ ಮತ್ತು ಹೃದಯಾಘಾತಕ್ಕೆ ಒಳಗಾಗಿ ಕೊನೆಯ ಸೆಳೆದಿದ್ದಾರೆ ಮತ್ತು ವಯಸ್ಸಾದ ಕಾರ್ಯನಿರ್ವಹಿಸಲು ಬಳಲಿದ್ರು ಮತ್ತು ಕನ್ನಡದ ಸಾಕಷ್ಟು ಸಿನಿಮಾಗಳಲ್ಲಿ ಹಾಸ್ಯ ಕಲಾವಿದರಾಗಿ ಬಣ್ಣ ಹಚ್ಚಿದರು ಮತ್ತು ಪೋಷಕ ಪಾತ್ರಗಳಲ್ಲೂ ಕೂಡ ಅಭಿನಯಿಸಿದರು. ಇನ್ನು ನೋಡೋಕ್ಕೆ ಕೂಡ ತುಂಬಾ ಕಪ್ಪುಗಿದ್ದರು ಸಹ ತುಂಬಾ ಅದ್ಭುತವಾಗಿ ಅಭಿನಯ ಮಾಡಿದರು. ಇದು ಅದ್ಭುತವಾದ ಕಲಾವಿದ ಇದೀಗ ಕೊನೆಯ ಸೆಳೆದಿರುವಂಥದ್ದು. ಯಾರಪ್ಪ ಅಂತಂದರೆ ಮೋಹನ್ ಜುನೇಜಾ ಅವರು. ಮೋಹನ್ ಜುನೇಜಾ ಅವರು ನನಗೆ KGFನಲ್ಲಿ ಪಾರ್ಟ್ 1ನಲ್ಲಿ ಇತ್ತೀಚೆಗೆ ನೋಡಿರ್ತೀರ. ಸುಮಾರು 6 ವರ್ಷಗಳ ಹಿಂದೆ ಬಂದಂಥ ಈ ಸಿನಿಮಾ ಬ್ಲಾಕ್ ಬಸ್ಟರ್ ಕೂಡ ಪಡೆದುಕೊಂಡಿತ್ತು. ಇದಾದ ನಂತರ ಅವರ ಆರೋಗ್ಯದಲ್ಲಿ ಸಾಕಷ್ಟು ಏರುಪೇರುಗಳು ಆಯಿತು. ತದನಂತರ ಅವರು ಸಂಪೂರ್ಣವಾಗಿ ಹಾಸಿಗೆ ಕೂಡ ಹಿಡಿದರು. ಕೊನೆಗೆ ಬೆಂಗಳೂರಿನಲ್ಲಿ ಒಂದು ಸರ್ಕಾರಿ ಆಸ್ಪತ್ರೆ ಹೆಚ್ಚಿನ ಚಿಕಿತ್ಸೆಯನ್ನು ಸಹ ಪಡೆದರು. ಒಂದು 6 ತಿಂಗಳಿಂದ 8 ತಿಂಗಳ ಹೆಚ್ಚಿನ ಚಿಕಿತ್ಸೆ ಪಡೆದರು. ಕೊನೆಗೂ ಚಿಕಿತ್ಸೆ ಫಲಕಾರಿಯಾಗಿದೆ. ಇನ್ನು ಮುಂಜಾನೆ 2:15 ಸುಮಾರಿನಲ್ಲಿ ಕೊನೆಯ ಸೆಳೆದಿದ್ದಾರೆ ಎಂಬ ಮಾಹಿತಿ ಬಂದಿರುವಂಥದ್ದು. ಇನ್ನು ಮೋಹನ್ ಜುನೇಜಾ ಅವರು ಪತ್ನಿ ಮತ್ತು 2 ಮಕ್ಕಳನ್ನು ಬಿಟ್ಟು ಆಗಲಿದ್ದಾರೆ. ಸದ್ಯವರ ಆತ್ಮಕ್ಕೆ ಶಾಂತಿ ಕೋರಿ ಸಾಕಷ್ಟು ಸಿನಿಮಾರಂಗ ನಟ ನಟಿಯರು ಗಣ್ಯರೆಲ್ಲರೂ ಕೂಡ ಕಂಬನಿ ಮಿಡಿದಿದ್ದಾರೆ. ಇನ್ನೆಲ್ಲಿ ಮೋಹನ್ ಜುನೇಜಾ